ಪ್ರಿಯ ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ನಮಸ್ಕಾರ. ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರ ಸಂದಾಯ ಬಾಕಿಯ ಮುಂದುವರೆದ ಭಾಗ. ಎಕ್ಸಾಮ್ ಅಲ್ಲಿ ಕ್ವಶನ್ ಏನಂತ ಕೇಳಿದ್ರಪ್ಪ ಅಂದ್ರ ಸಂದಾಯ ಬಾಕಿಯ ಚಾಲ್ತಿ ಖಾತೆಯ ಭಾಗಗಳ ಪಟವನ್ನು ರಚಿಸಿ ಅಂತ ಹೇಳಿ ಏನ್ ಮಾಡ್ತಾರಪ್ಪ ಅಂದ್ರೆ 4 ಅಂಕದ ಪ್ರಶ್ನೆ ಆಗಿರುತ್ತೆ. ಪ್ರಶ್ನೆ ಏನಂತ ಕೇಳ್ತಾರ ಅಂದ್ರೆ ಸಂದಾಯ ಬಾಕಿಯ ಚಾಲ್ತಿ ಖಾತೆಯ ಭಾಗಗಳನ್ನು ಏನ್ ಮಾಡ್ರಿ ಪಟವನ್ನು ರಚಿಸಿ ಅಂತ ಹೇಳಿ ಕೇಳ್ತಾರ. ಇಲ್ಲಿ ಚಾಲ್ತಿ ಖಾತೆಯಲ್ಲಿ ಏನಪ್ಪಾ ಅಂದ್ರ ಸರಕುಗಳ ವ್ಯಾಪಾರ, ಸೇವೆಗಳ ವ್ಯಾಪಾರ ಮತ್ತೆ ಪಾವತಿಗಳ ವರ್ಗಾವಣೆ ಪಾವತಿಗಳು ಅಂತೇಳಿ 3 ಬರ್ತವೆ. ಚಾಲ್ತಿ ಖಾತೆಯಲ್ಲಿ ಸರಕುಗಳ ವ್ಯಾಪಾರ, ಸೇವೆಗಳ ವ್ಯಾಪಾರ, ವರ್ಗಾವಣೆ ಪಾವತಿಗಳು ಅಂತೇಳಿ 3 ಬರ್ತವ. ಅದ್ರಲ್ಲಿ ಸರಕುಗಳ ವ್ಯಾಪಾರದಲ್ಲಿ ಸರಕುಗಳ ರಫ್ತುಗಳು, ಸರಕುಗಳ ಆಮದುಗಳು ಅಂತೇಳಿ ಬರ್ತವ. ನೆಕ್ಸ್ಟ್ ಸೇವೆಗಳ ವ್ಯಾಪಾರ. ಸೇವೆಗಳ ವ್ಯಾಪಾರದಲ್ಲಿ 2 ಬರ್ತವ, ನಿವ್ವಳ ಉತ್ಪಾದನಾಂಗಗಳ ಆದಾಯ ಮತ್ತು ನಿವ್ವಳ ಉತ್ಪಾದನಾಂಗೇತರ ಆದಾಯ ಅಂತೇಳಿ ಬರ್ತೈತಿ. ಈ ನಿವ್ವಳ ಉತ್ಪಾದನಾಂಗಗಳ ಆದಾಯದಲ್ಲಿ ನೆಕ್ಸ್ಟ್ ಏನಪ್ಪಾ ಅಂದ್ರ ನೌಕರರ ಪರಿಹಾರದಿಂದ ಬರುವ ನಿವ್ವಳ ಆದಾಯ, ನಿವ್ವಳ ಹೂಡಿಕೆಯ ಆದಾಯ ಅಂತೇಳಿ ಇವೆರಡು ಬರ್ತವೆ. ಇಲ್ಲಿ ನಿವ್ವಳ ಉತ್ಪಾದನಾಂಗಗಳ ಆದಾಯ. ನೆಕ್ಸ್ಟ್ ನಿವ್ವಳ ಉತ್ಪಾದನಾಂಗೇತರ ಆದಾಯದಲ್ಲಿ ಪ್ರಮುಖವಾಗಿ ಮತ್ತೆ 4 ಬರ್ತವೆ. ಯಾವಪ್ಪ ಅಂದ್ರ ಬ್ಯಾಂಕಿಂಗು, ವಿಮೆ, ಪ್ರವಾಸೋದ್ಯಮ, ಸಾಫ್ಟ್ವೇರ್, ನೌಕಾ ಸೇವೆಗಳು ಇತ್ಯಾದಿಗಳು. ಇವು ಎಲ್ಲಿ ಬರ್ತಾವಪ್ಪ ಅಂದ್ರ ನಿವ್ವಳ ಉತ್ಪಾದನಾಂಗೇತರ ಆದಾಯದಲ್ಲಿ ಬರ್ತದ. ಇನ್ನು ಲಾಸ್ಟ್ ಏನಪ್ಪಾ ಅಂತಂದ್ರ ವರ್ಗಾವಣೆ ಪಾವತಿ. ವರ್ಗಾವಣೆ ಪಾವತಿಗಳಲ್ಲಿ ಯಾವ ಬರ್ತವಂದ್ರ ಉಡುಗೊರೆಗಳು, ಪಾವತಿಗಳು ಮತ್ತು ಅನುದಾನಗಳನ್ನು ಏನ್ ಮಾಡಿರ್ತದೆ ಅದು ಒಳಗೊಂಡಿರುತ್ತದೆ. ಯಾವ್ದಂದ್ರ ವರ್ಗಾವಣೆ ಪಾವತಿ. ಇಷ್ಟು ಈ ಚಾರ್ಟ್ ಅನ್ನು ಫುಲ್ ಇದೆಲ್ಲ ಹಾಕಿದ್ರೆ ನಮ್ಗೆ ಏನ್ ಬರ್ತದೆ ಅಂದ್ರ 4 ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೆ. ಈ ಚಾಲ್ತಿ ಖಾತೆಯನ್ನು ಕೇಳ್ತಾರ. ನೆಕ್ಸ್ಟ್ ಏನ್ ಕೇಳ್ತಾರಪ್ಪ ಅಂತಂದ್ರ ಬಂಡವಾಳ ಖಾತೆ. ಚಾಲ್ತಿ ಖಾತೆಯಾರ ಕೇಳ್ಬೋದು, ಇಲ್ಲಾಂದ್ರೆ ಬಂಡವಾಳ ಖಾತೆಯಾದ್ರೂ ಕೇಳ್ಬೋದು. ಅವ್ ಎರಡರಲ್ಲಿ ಒಂದು ಏನ್ ಮಾಡ್ತದೆ ಅಂದ್ರೆ 4 ಅಂಕದ ಪ್ರಶ್ನೆ ಕೇಳ್ತಿರ್ತಾರೆ. ಹಂಗಾಗಿ ಈ ಚಾರ್ಟ್ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತ. ಕರೆಕ್ಟ್ ಆಗಿ ಎಲ್ಲರೂ ಕೂಡ ಸರಿಯಾಗಿ ಈ ಚಾರ್ಟ್ ಗಳನ್ನು ನೋಡಿ ತಮ್ಮ ನೋಟ್ಬುಕ್ ಅಲ್ಲಿ ಬರ್ಕೊಂಡು ತಮ್ಮ ಫ್ರೆಂಡ್ಸ್ಗೂ ಕೂಡ ಏನ್ ಮಾಡ್ರಿ ಶೇರ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ. ಧನ್ಯವಾದ.